ರವಿ, ಯುದ್ಧ ತಂತ್ರದಲ್ಲಿ ಒಂದು ಸ್ಮೋಕ್ ಸ್ಕ್ರೀನ್ ಅಂತ ಇರುತ್ತೆ. ಸ್ಮೋಕ್ ಸ್ಕ್ರೀನ್ ಯಾವುದೋ ಒಂದು ಬ್ರಹ್ಮಾಸ್ತ್ರ ಹೊಡೆಯೋದಕ್ಕಿಂತ ಮುಂಚೆ ಒಂದೆರಡು ಬಾಣಗಳನ್ನು ಬಿಡ್ತಕ್ಕಂಥ ಪದ್ಧತಿ ಮೊದಲಿಂದ ಇತ್ತು. ಪ್ರಾಯಶಃ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರಿಗೆ ನೋಟಿಸ್ ನೀಡಿರ್ತಕ್ಕಂಥದ್ದು ಯತ್ನಾಳ್ರ ಉಚ್ಚಾಟನೆಯ ನಿರ್ಣಯದ ಪೂರ್ವಭಾವಿಯಾಗಿ ಮಾಡಿದ್ದು ಅಂತ ಅನಿಸುತ್ತೆ. ಬಟ್ ಬಿ ಜೆ ಪಿ ಹೈಕಮಾಂಡ್ ಅವರನ್ನು ಉಚ್ಚಾಟನೆ ಮಾಡಿ ಏನು ಸಾಧ್ಯ ಮಾಡುತ್ತೆ? ಈಗ ಯತ್ನಾಳ್ರು ದೊಡ್ಡ ನಾಯಕರಾಗಿದ್ದರು, ಅವ್ರು ಮಾತನಾಡಿದ್ದಕ್ಕೆ ವೇಟೇಜ್ ಇತ್ತು, ಅವರೊಂದು ಶಾಸಕರಾಗಿದ್ದರು ಬಿ ಜೆ ಪಿದು. ಹಾಗಾಗಿ ಯತ್ನಾಳ್ರ ಮೇಲೆ ಉಚ್ಚಾಟನೆ ಮಾಡಿದರೆ ಅದಕ್ಕೆ ಅರ್ಥ ಇದೆ. ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಯಾವುದೇ ಜನಪ್ರತಿನಿಧಿಗಳಲ್ಲ ಅಥವಾ ಯಾವುದೇ ಪಾರ್ಟಿಯ ಸ್ಥಾನಮಾನ ಅವ್ರ ಬಳಿ ಇಲ್ಲ. ಆದರೂ ಉಚ್ಚಾಟನೆ ಮಾಡ್ತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಒಂದು ಭಾಗ. ಆದರೆ ಬಹಳ ಮುಖ್ಯ ನನಗೆ ನಿಮಗೆ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ರವಿ ಶಿವರಾಮ್, ಯತ್ನಾಳ್ರು ಮುಂದೇನು ಮಾಡ್ತಾರೆ? ಯತ್ನಾಳ್ರು ಪ್ರಾದೇಶಿಕ ಪಕ್ಷವನ್ನು ನಿಜಕ್ಕೂ ಕಟ್ತಾರ ಅಥವಾ ನೋಡಿ, ಬಿ ಜೆ ಪಿಯಲ್ಲಿ ಇದ್ದಷ್ಟು ದಿನ ನೀವು ವಿಜೇಂದ್ರ ವಿರುದ್ಧ ಮಾತನಾಡಿದ್ರಿ, ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದರು, ಹಿಂದೆ ಅವರು ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿಗೂ ಮಾತಾಡ್ತಾಯಿದ್ರು, ಸದಾನಂದ ಗೌಡರಿಗೂ ಮಾತನಾಡ್ತಾಯಿದ್ರು. ಆ ರೀತಿ ನೀವು ಒಂದು ಪಾರ್ಟಿಯ ವ್ಯವಸ್ಥೆಯಲ್ಲಿದ್ದು ಭಿನ್ನಮತೀಯ ನಾಯಕನಾಗೋದು ಬೇರೆ. ಆದರೆ ಒಂದು ಪಕ್ಷ ಕಟ್ಟೋದು, ಅದಕ್ಕೆ ರಿಸೋರ್ಸಸ್ ತರೋದು, ಜನರನ್ನು ಜೋಡಿಸೋದು, ಸಂಘಟನೆಯನ್ನು ಕಟ್ಟೋದು ಅಷ್ಟು ಸುಲಭ ಅಲ್ಲ. ಅದನ್ನು ಮಾಡುವ ಒಂದು ಪ್ರಯತ್ನದಲ್ಲಿ ಯತ್ನಾಳ್ ಹೋಗ್ತಾರ. ಅವರ ಹಿಂದೆ ಈ ಉಳಿದ ನಾಯಕರು ಕೂಡ ಆ ಪ್ರವಾಸವನ್ನು ಮಾಡ್ತಾರೆ. ದ್ಯಾಟ್ ಈಸ್ ಬಿಗ್ಗರ್ ಕ್ವಶನ್ ಫಾರ್ ಕರ್ನಾಟಕ ಪಾಲಿಟಿಕ್ಸ್. ರೇಣುಕಾಚಾರ್ಯರನ್ನು ಉಚ್ಚಾಟನೆ ಮಾಡ್ತಾರೋ ಅಥವಾ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರನ್ನು ಉಚ್ಚಾಟನೆ ಮಾಡ್ತಾರೋ, ಇಟ್ಸ್ ಅ ವೆರಿ ಸ್ಮಾಲ್ ಆ್ಯಂಡ್ ಮೀಗರ್ ಥಿಂಗ್ಸ್ ಅಂತ ಅನ್ಸುತ್ತೆ ನನಗೆ. ಅವರು ಪ್ರಾದೇಶಿಕ ಪಕ್ಷವನ್ನು ಕಟ್ತಾರ, ಆ ಮನಸ್ಥಿತಿಯಲ್ಲಿದ್ದಾರ, ಅಥವಾ ಅವ್ರು ಈಗ ಅನಿಸ್ತಾ ಇದೆಯೋ ನಾನು ಜಾಸ್ತಿ ಮಾತಾಡ್ಬಿಟ್ಟೆ ಅಂತ? ಪ್ರಶಾಂತ್, ಮೊದಲನೇದಾಗಿ ತಾವು ಹೇಳಿದಂತೆ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ನೋಟಿಸನ್ನು ಕೊಟ್ಟಿದ್ದು, ಅವರನ್ನು ಉಚ್ಚಾಟನೆ ಮಾಡುವಂಥದ್ದು ದೊಡ್ಡ ಕ್ರಮ ಅಲ್ಲ, ನಿಜವಾಗಿಯೂ ಹೌದು. ಆದರೆ ಹೈಕಮಾಂಡ್ ಒಬ್ಬ ಮಾಜಿ ಶಾಸಕರುಗಳಿಗೆ ನೋಟಿಸನ್ನು ಜಾರಿ ಮಾಡುವ, ಶಿಸ್ತಿನ ಕ್ರಮವನ್ನು ಕೈಗೊಳ್ಳುವ ಅಧಿಕಾರ ರಾಜ್ಯ ಬಿ ಜೆ ಪಿ ಶಿಸ್ತು ಸಮಿತಿಗಿದೆ. ಅದನ್ನು ಹೊರತಾಗಿಯೂ ಕೂಡ ನೇರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಕೇಂದ್ರ ಶಿಸ್ತು ಸಮಿತಿಯ ನೋಟಿಸನ್ನು ಕೊಟ್ಟಿದೆ ಎನ್ನುವುದರ ಅರ್ಥ ಇಲ್ಲಿ ಒಂದು ಕಡೆ ಯತ್ನಾಳ್ ಅವರಿಗೆ ಮಾತ್ರ ಅನ್ಯಾಯ ಆಯಿತು ಅಂತ ಅವರ ಅಭಿಮಾನಿಗಳು ಹೇಳಬಾರ್ದು, ಅವರ ಕಾರ್ಯಕರ್ತರು ಹೇಳಬಾರ್ದು. ಎರಡು ಕಡೆಯಿಂದಲೂ ನಾವು ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದೀವಿ ಎನ್ನುವಂಥ ಮೆಸೇಜನ್ನು ಕೊಡುವ ನಿಟ್ಟಿನಲ್ಲಿ ಬಹುಶಃ ನಿನ್ನೆ ಅವರಿಗೆ ನೋಟಿಸನ್ನು ಕೊಟ್ಟಂತೆ ಕಾಣ್ತಾ ಇದೆ. ಮತ್ತು ಒಂದು ಸಣ್ಣ ಮಟ್ಟದಲ್ಲಿ ಅವರಿಗೆ ಕ್ರಮವನ್ನು ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನೊಂದು ಭಾಗ, ಆದರೆ ತಾವು ಹೇಳಿದಂತೆ ಯತ್ನಾಳ್ ಅವರಿಗೆ ಪಾರ್ಟಿಯನ್ನು ಕಟ್ಟುವ ಉತ್ಸಾಹವನ್ನು ತೋರಿಸುವ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದರೆ ಕಾರಣಗಳನ್ನು ನೀವೇ ಹೇಳಿಬಿಟ್ರೆ, ನಿಮ್ಮ ಕ್ವಶನ್ನಲ್ಲಿ ಆ ಎಲ್ಲ ಉತ್ತರಗಳು ಕೂಡ ಇದ್ದವು. ರಿಸೋರ್ಸಸ್ಸನ್ನು ಹೇಗೆ ಮಾಡ್ತಾರೆ, ಅವ್ರ ಜೊತೆಗೆ ಬಂದಂಥ ನಾಯಕರುಗಳು ಅವರನ್ನು ಫಾಲೋ ಮಾಡ್ತಾರಾ? ಯಾಕೆಂದರೆ ಯಡಿಯೂರಪ್ಪನವರೇ ಪಾರ್ಟಿಯನ್ನು ಕಟ್ಟಿದಾಗ, ಕೆ ಜೆ ಪಿಯನ್ನು ಕಟ್ಟಿದ ಸಂದರ್ಭದಲ್ಲಿ ಅಳೆದು ತೂಗಿ ರೇಣುಕಾಚಾರ್ಯ ಕೊನೆಯ ಸಂದರ್ಭದಲ್ಲಿ ಹೋಗಿ ಕೆ ಜೆ ಪಿಯನ್ನು ಸೇರಿದರು. ಅಂದರೆ ಇವತ್ತು ಯಾರು ಯಡಿಯೂರಪ್ಪನವರ ಪರವಾಗಿ, ವಿಜೇಂದ್ರ ಪರವಾಗಿ ಗಟ್ಟಿಯಾಗಿ ಮಾತಾಡ್ತಾ ಇದ್ರು ಅಂಥ ರೇಣುಕಾಚಾರ್ಯ ಅಂತವರೇ ಎಳ್ದು ತೂಗಿ ಯೋಚನೆಯನ್ನು ಮಾಡಿದರು. ಯಡಿಯೂರಪ್ಪ ಅವ್ರ ಜೊತೆ ಕ್ಯಾಬಿನೆಟ್ಟಲ್ಲಿ ಸಚಿವರಾಗಿದ್ದಂಥವರು, ಯಡಿಯೂರಪ್ಪ ಅವರ ಅನೇಕ ಅವರ ಬೆಂಬಲಿಗರಾಗಿ ಗಟ್ಟಿಯಾಗಿ ನಿಂತಂಥ ಎಸ್ ಆರ್ ವಿಶ್ವನಾಥ್ ಕೆ ಜೆ ಪಿಗೆ ಹೋಗಲಿಲ್ಲ. ಪ್ರಶಾಂತ್, ನೀವು ಗಮನಿಸಿದ್ರಿ. ಹೀಗೆ ಪಾರ್ಟಿಯಲ್ಲಿ ಇದ್ದಾಗ, ವ್ಯವಸ್ಥೆಯಲ್ಲಿದ್ದಾಗ, ಅಧಿಕಾರದಲ್ಲಿದ್ದಾಗ ಬಂದು ನಿಂತ್ಕೊಳ್ಳೋದು ಬಹಳ ಸುಲಭ. ಆದರೆ ಒಬ್ಬ ವ್ಯಕ್ತಿ ಅಧಿಕಾರದಿಂದ ಕೆಳಗಿಳಿದಾಗ, ಅವರು ಖಾಲಿ ಕೈಯಾದಾಗ ಅವ್ರ ಜೊತೆ ಎಷ್ಟು ಜನ ನಿಂತ್ಕೊಳ್ತಾರೆ ಹೇಳುವಂಥದ್ದು ಬಹಳ ಮುಖ್ಯ. ಅದು ಯಡಿಯೂರಪ್ಪನ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟಾಗ ಅವರ ಮುಂದುಗಡೆ ನಿಂತ್ಕೊಂಡಿದ್ದಂಥ ಅನೇಕ ಜನ ಶಾಸಕರುಗಳು, ಅನೇಕ ಜನ ಮಂತ್ರಿಗಳು ಬೊಮ್ಮಾಯಿ ಮನೆ ಮುಂದೆ ನಿಂತಿದ್ದರು. ಯಾವಾಗ ಹೀಗೆ ಅಧಿಕಾರ ಪಲ್ಲಟಗಳಾಗ್ತವೆ ಆ ಸಂದರ್ಭದಲ್ಲಿ ಎಷ್ಟು ಜನ ಅವರಿಗೆ ಪ್ರಾಮಾಣಿಕವಾಗಿ ನಿಂತ್ಕೊಂಡಿದ್ದಾರೆ ಹೇಳೋದು ಭಾಳ ಮುಖ್ಯ. ಈಗ ಯತ್ನಾಳ್ ಅವರಿಗೆ, ಯಾಕೆಂದರೆ ಬಿ ಜೆ ಪಿ ಈ ಹಂತದಲ್ಲಿ ಪ್ರಶಾಂತ್ ತಮಗೆ ಗೊತ್ತಿರುವಂತೆ ಒಂದು ಹಂತದಲ್ಲಿ ಪೀಕಲ್ಲಿದೆ. ಕೇಂದ್ರದಲ್ಲಿ 3ನೇ ಬಾರಿ ಅಧಿಕಾರದಲ್ಲಿದೆ. ನರೇಂದ್ರ ಮೋದಿ ಎನ್ನುವಂಥ ನಾಯಕತ್ವ ಇದೆ, ಬಹಳ ಬಲಿಷ್ಠವಾದ ಹೈಕಮಾಂಡ್ ಇದೆ. ಹೀಗಾಗಿ ರಾಜ್ಯದಲ್ಲಿ ಯತ್ನಾಳ್ ಅವರು ಮತ್ತೆ ಹೊಸ ಪಾರ್ಟಿಯನ್ನು ಕಟ್ಟಿ, ಈಗ ಆಕ್ರೋಶಗಳಿರಬಹುದು, ಸಹಜ. ಇವು ತಾವು ಕೂಡ ನೋಡಿದ್ರಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರದ್ದೇ ಆದ ಅಭಿಮಾನಿಗಳು, ಕಾರ್ಯಕರ್ತರುಗಳು, ಹಿಂದೂ ಪರ ವಿಚಾರಧಾರೆಗಳನ್ನು ಹೊಂದಿರುವಂಥವ್ರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಯತ್ನಾಳ್ರಿಗೆ ಅನ್ಯಾಯ ಆಯಿತು, ಯತ್ನಾಳ್ರನ್ನು ಏಕಾಏಕಿ ಉಚ್ಚಾಟನೆ ಮಾಡಬಾರ್ದಾಗಿತ್ತು, ಅವ್ರನ್ನ ಕರೆದು ಮಾತನಾಡಬೇಕಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.